ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತೆಳಗೇರಿ. ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ನಾಳೆ ನಡೆಯಲಿರುವ SSLC ಪರೀಕ್ಷೆಯ ಸರ್ವ ಸಿದ್ಧತೆ ಈ ಹೈಸ್ಕೂಲ್ನಲ್ಲಿ ನಡೀತಾ ಇದೆ. ಹೀಗಾಗಿ ನಾಳೆ ನಡೆಯಲಿರುವ SSLC ಪರೀಕ್ಷೆಯಲ್ಲಿ ಯಾವ ಥರ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ಒಟ್ಟಾರೆ 4 ಶಾಲೆಗಳ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶಿರೋಳ ಗ್ರಾಮದಿಂದ 3 ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮಾಲಾಪುರ ಗ್ರಾಮದಿಂದ 1 ಶಾಲೆಯ ವಿದ್ಯಾರ್ಥಿಗಳು, ಒಟ್ಟಾರೆ ಟೋಟಲ್ ಆಗಿ 4 ಶಾಲೆಗಳ ವಿದ್ಯಾರ್ಥಿಗಳು ನಾಳೆ SSLC ಪರೀಕ್ಷೆಯನ್ನು ಬರೆಯಲಿದ್ದಾರೆ. ನಾಳೆ ಪರೀಕ್ಷೆಯ ಕುರಿತು ಮತ್ತು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯ ಕುರಿತು ಏನೇನು ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಯಾವ ತರಹದಿಂದ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ MB ಡೆಂಗಿ ಅವರನ್ನ ಕೇಳೋಣ ಬನ್ನಿ. ನಾವು 2025-26ನೇ ಸಾಲಿನ ಒಟ್ಟು ನಮ್ಮ ಪರೀಕ್ಷಾ ಕೇಂದ್ರದೊಳಗ 139 ಗಂಡು ಮತ್ತು 160 ಹೆಣ್ಣು, ಒಟ್ಟು 299 SSLC ಅಭ್ಯರ್ಥಿಗಳು ನಾಳೆಯಿಂದ ಪರೀಕ್ಷೆ ಬರೀತಾರೆ. ಪರೀಕ್ಷೆ ಸಲುವಾಗಿ ನಮ್ಮಲ್ಲಿ 13 ಪರೀಕ್ಷಾ ಕೊಠಡಿಗಳನ್ನು ಸಿದ್ಧತೆ ಮಾಡಿಕೊಂಡಿವಿ. ಕಾರ್ಯಾಲಯ ಮತ್ತು ಪ್ರಶ್ನೆ ಪತ್ರಿಕೆ ವಿತರಣೆ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಓಪನ್ ಮಾಡಿ ಕೊಡುವಂಥ ಮತ್ತು ಎಲ್ಲ ಉತ್ತರ ಪತ್ರಿಕೆಗಳನ್ನು ಪ್ಯಾಕ್ ಮಾಡುವಂಥ ರೂಮು, ಎಲ್ಲ ರೂಮುಗಳಲ್ಲಿ CCTV ಮಾನಿಟರಿಂಗ್ ವ್ಯವಸ್ಥೆ ಐತಿ. ಆಮೇಲೆ ಪ್ರತಿಯೊಂದು ರೂಮು CCTV ಕಣ್ಗಾವಲಿನಲ್ಲಿಯೇ ಈ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. CCTV ವೀಕ್ಷಣೆಗೆ ಒಬ್ಬ ವಿಶೇಷ ಉಸ್ತುವಾರಿ ಶಿಕ್ಷಕರನ್ನು ನೇಮಿಸಲಾಗಿದೆ ಮತ್ತು ಈ ಪರೀಕ್ಷೆ ಪೂರ್ಣ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯೊಳಗೆ ನಡೀತೈತಿ. ಪ್ರತಿ ಅಭ್ಯರ್ಥಿಯ ಚಲನವಲನವನ್ನ ರಾಜ್ಯ ಮಟ್ಟದಲ್ಲಿನ ಅಧಿಕಾರಿಗಳು ಸಹಿತ ಗಮನಿಸ್ತಾ ಇರ್ತಾರೆ. ಈ ಪರೀಕ್ಷೆಯಲ್ಲಿ ಯಾವುದೇ ಅವ್ಯವಹಾರಗಳು ನಡೆಯೋದಿಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ, ಎಲ್ಲ ಫಿಲ್ಟರ್ ವಾಟರ್ ಅದೈತಿ. ಆಮೇಲೆ ಪ್ರತಿದಿನ ಪರೀಕ್ಷೆಗೆ ಆರೋಗ್ಯ ಕೇಂದ್ರದಿಂದ ವಿದ್ಯಾರ್ಥಿಗಳ ಆರೋಗ್ಯಕ್ಕಾಗಿ, ಅವರು ಅನಾರೋಗ್ಯಗೊಳ್ಳದಂತೆ ನೋಡಿಕೊಳ್ಳೋದಕ್ಕಾಗಿ ಸಿಬ್ಬಂದಿ ಬರ್ತಾರೆ. ಆಮೇಲೆ ಇಲ್ಲಿ ಯಾವುದೇ ಗದ್ದಲಗಳು ಆಗದಂತೆ ನೋಡಿಕೊಳ್ಳೋದಕ್ಕೆ ಪೊಲೀಸ್ ಸಿಬ್ಬಂದಿಯವರು ಬರ್ತಾರೆ. ಮೊದಲನೇ ಮಾತು, ಯಾವುದೇ ಗದ್ದಲಗಳು ಆಗೋದಿಲ್ಲ. ಬಹಳಷ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳಷ್ಟು ಶಾಂತವಾಗಿ ನಾವು ಪರೀಕ್ಷೆಗಳನ್ನ ಮಾಡ್ತೀವಿ. ಈ ರೀತಿ ಶಾಂತವಾಗಿ ಪರೀಕ್ಷೆಗಳನ್ನು ಮಾಡೋದಕ್ಕೆ SDMC ಅವರು ಸಹಿತ ಬಹಳಷ್ಟು ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅವರು ತಾನು ಸಹಿತ ಒಬ್ಬ ಶಾಲೆಯ ಭಾಗವಾಗಿ ನಮ್ಮ SDMC ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಲೆಯ ಮುಖ್ಯ ಆವರಣಗಳನ್ನ ಪಂಚಾಯತಿಯ ಮೂಲಕ ಸ್ವಚ್ಛಗೊಳಿಸಿ ಸುಂದರ ಪರಿಸರವನ್ನಾಗಿ ಅವರು ನಿರ್ಮಾಣ ಮಾಡ್ಯಾರ. ವಿಷಯಕ್ಕಾಗಿ ಇದೇನು ವಿಶೇಷ ಅಲ್ಲ, ಪ್ರತಿ ಸಲನೂ ಅವರು ನಮ್ಮ ಪರಿಸರ, ನಮ್ಮ ವಿದ್ಯಾಭ್ಯಾಸ, ನಮ್ಮ ಶೈಕ್ಷಣಿಕ ಪ್ರಗತಿಗಾಗಿ ಸದಾಕಾಲ ಅವರು ಟೊಂಕ ಕಟ್ಟಿ ನಿಲ್ತಾನೆ ಇರ್ತಾರೆ. ಯಾವುದೇ ಅಡೆತಡೆಗಳು ಉಂಟಾಗಲಾರದಂತೆ ಅವರು ಜವಾಬ್ದಾರಿಯನ್ನು ವಹಿಸಿ ಪರೀಕ್ಷೆ ಮುಗಿಯುವವರೆಗೂ ತಮ್ಮ ಕಣ್ಗಾವಲಿನಲ್ಲಿ ಪರೀಕ್ಷೆ ನಡೆಯುವಂತೆ ಸಹಿತ ಅವರು ಪ್ರತಿಯೊಂದು ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ. ನಡೆಸುವ ಮೇಲ್ವಿಚಾರಕರಿಗಾಗಲಿ, ಮುಖ್ಯ ಅಧೀಕ್ಷಕನಾಗಿ ನನಗಾಗಲಿ ಯಾವುದೇ ರೀತಿಯ ತೊಂದರೆಗಳು ಸಾರ್ವಜನಿಕರಿಂದ ಉಂಟಾಗುವುದಿಲ್ಲ ಮತ್ತು ಪರೀಕ್ಷೆಯ ಸಮಯದಲ್ಲಿ ಯಾವ ಸಾರ್ವಜನಿಕರು ಸಹಿತ ಇಲ್ಲಿ ಎಂಟ್ರಿ ಆಗೋದಿಲ್ಲ. ಈ 2025-26ನೇ ಸಾಲಿನಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಶಿರೋಳ್, ಗಡದನ್ನವರ ಪ್ರೌಢಶಾಲೆ ಶಿರೋಳ್, ಆಮೇಲೆ MUT ಪ್ರೌಢಶಾಲೆ ಶಿರೋಳ್ ಮತ್ತು ನಾರಾಯಣ ಪ್ರೌಢಶಾಲೆ ಮಾಲಾಪುರ್, ಈ 4 ಪ್ರೌಢಶಾಲೆಗಳ 139 ಗಂಡು ಮಕ್ಕಳು ಮತ್ತು 160 ಹೆಣ್ಣು ಮಕ್ಕಳು, ಒಟ್ಟು 299 ಅಭ್ಯರ್ಥಿಗಳು ಈ ಸಲ ಪರೀಕ್ಷೆಯನ್ನ ಬರಿತಾ ಇದ್ದಾರೆ.